ಆಮೇಲೆ ಇನ್ನೊಂದು ಹೇಳೋದಂದರೆ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ, 45 ಮಿನಿಟ್ಸ್ ಲೇಟ್ ಆಯಿತು. ಅದಕ್ಕೆ ಎಲ್ಲರಿಗೂ ಸಾರಿ, ಬೇಜಾರು ಮಾಡ್ಕೋಬೇಡಿ. ಕಾರಣ ನಮ್ಮ ಆ್ಯಕ್ಟರ್ಸು ಹೀರೋಯಿನ್ ಬರಲಿ, ಆಕ್ಸಿಡೆಂಟಲ್ಲಿ ಸಡನ್ನಾಗಿ ರಾಕಿ ತೀರ್ಕೊಂಡ್ಬಿಟ್ಟ. ತೀರ್ಕೊಂಡ ತಕ್ಷಣ ಶೂಟಿಂಗ್ ಸ್ಟಾಪ್ ಇದ್ದರು. ರಾಣ ತುಂಬ ಚಿಕ್ಕ ನಾಯಿ, ಅವನು ಆ ಸೈಜಿಗೆ ಬರೋವರೆಗೂ ವೆಯ್ಟ್ ಮಾಡಿದ್ವಿ ನಾವು. ಸಿನಿಮಾ ಲೇಟ್ ಆಗೋಕ್ಕೆ ರೀಸನ್ ಏನಾದ್ರು ಇದ್ರೆ ಅದೇ, ನಾವು ಅಷ್ಟು ದಪ್ಪ ಆಗೋವರೆಗೂ ಕಾಯ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೆ ಇವನ್ನ ಇಟ್ಕೊಂಡು. ಆಕ್ಸಿಡೆಂಟ್, ಟ್ರೈನರ್ ಏನೋ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನಹಳ್ಳಿ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗೋಯ್ತಂತೆ. ಸ್ಕೂಲು ವ್ಯಾನು ರಿವರ್ಸ್ ತೆಗಿಬೇಕಾದ್ರೆ ಬಿದ್ದುಬಿಟ್ಟಿದೆ. ಕೇಸೆಲ್ಲ ಆಗಿತ್ತು, ನಾನೇ ಕಂಪ್ಲೇಂಟ್ ಎಲ್ಲ ಮಾಡಿಸಿದ್ದೆ ಸ್ಟೇಷನಿಗೆ. ಆಮೇಲೆ ಏನಾಯಿತು, ಅವರು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಆಮೇಲೆ ಇವನು ದೊಡ್ಡವನಾಗೋರ್ಗು ವೇಟ್ ಮಾಡಿ, ಅದಕ್ಕೆ ನಾವು 2 ವರ್ಷ ಲೇಟ್ ಆಗೋಯ್ತು ಸಿನಿಮಾ. ಅದು ಆ್ಯಕ್ಚುಲಿ ಜನಕ್ಕೆ ಅನ್ಕೊಂಡಿದ್ರೆ ಯಾಕೆ ಇಷ್ಟು ಲೇಟ್ ಅವ್ರಿಗೇನೋ ಗೊತ್ತಿಲ್ಲ ರೀಸನ್. ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ, ಯಾರು ಹೇಳಿರಲಿಲ್ಲ. ರೀಸನ್ ಏನಂದರೆ ಏನಂತ ಹೇಳ್ತೀರಿ, ನಾಯಿ ಸತ್ತೋಯ್ತಂತ ಸುಮ್ಮನೆ ಸೆಂಟಿಮೆಂಟು ಇಟ್ಕೊಂಡು ಏನೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇನ್ನು ವೇಟ್ ಮಾಡಿ ಸುಮಾರು 1 ವರ್ಷ ವೇಟ್ ಮಾಡಿದ್ವಿ ಅನಿಸುತ್ತೆ. 1 ವರ್ಷ ವೇಟ್ ಮಾಡಿದ್ವಿ ಅವನಿಗೋಸ್ಕರ. ಸೊ ದೊಡ್ಡವನಾದ ಸಿನಿಮಾ ಮುಗೀತು. ಸೊ ಅದೊಂದು ಸ್ಪೆಷಲ್ ಅಂದರೆ ಅದಕ್ಕೆ ಇವನ್ನ ಇಟ್ಕೊಂಡೇ ನಾವು ಲಾಂಚ್ ಮಾಡಿದ್ವಿ, ಯಾರನ್ನೂ ಕರೆಸಲಿಲ್ಲ ನಾವು. ಸೊ ಚೆನ್ನಾಗಿದೆ ಸರ್, ಎಮೋಷನಲ್ ಜರ್ನಿ, ಜನಕ್ಕೆ ಟಚ್ ಆಗುತ್ತೆ. ಯಾರು ಪ್ರಾಣಿ ಪ್ರಿಯರು ಯಾರಿದ್ದಾರೆ ನೋಡಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನಾಯಿ. ಆಮೇಲೆ ಇದಕ್ಕಿಂತ ಲಾಯಲ್ ಪ್ರಾಣಿ ಭೂಮಿ ಮೇಲೆ ಯಾರೂ ಇಲ್ಲ, ನಾವು ಮನುಷ್ಯರೇ ಇಲ್ಲ ಲಾಯಲ್ ಆಗಿ. ನಾವು ಹೇಳ್ಬೇಕಲ್ಲ, ಏನು ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ, ಮನುಷ್ಯರೇ ಇಲ್ಲ ಲಾಯಲ್, ಅಷ್ಟೊಂದು ಲಾಯಲ್ ಪ್ರಾಣಿ ಅದು. ತುಂಬ ಚೆನ್ನಾಗಿದೆ, ಎಮೋಷನಲ್ ಕನೆಕ್ಟ್ ಆಗುತ್ತೆ. ಕಾಸ್ಟ್ಲಿ ಇಲ್ಲ, ಅದನ್ನು ಮೇಂಟೈನ್ ಮಾಡೋಕ್ಕಂತಾನೆ ಅವರಿದ್ದರು, ರಘು ಅಂತ, ಅವ್ರು ಮೇಂಟೈನ್ ಮಾಡ್ತಾಯಿದ್ರು. ತುಂಬ ಕಷ್ಟ, ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದನ್ನು ಮೇಂಟೈನ್ ಮಾಡೋ ಸ್ಪೆಷಲಿಸ್ಟ್ಗಳಿದ್ದರೆ ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ಅದು ಚಿಕ್ಕದು, ಇನ್ನೂ ದೊಡ್ಡದಲ್ಲ. ನಾನು ಇನ್ನೊಂದು 2 ವರ್ಷ ಇರ್ಬೋದು ಅಷ್ಟೇ ಅದಕ್ಕೆ. ಸರ್ ಇದು ಸೆಂಟಿಮೆಂಟ್ ಮೂವಿ, ಸೆಂಟಿಮೆಂಟ್ ಡ್ರಾಮಾ, ಸಸ್ಪೆನ್ಸ್ ಇದೆ, ಸೆಂಟಿಮೆಂಟ್. ಮಗು ಮತ್ತು ನಾಯಿ ಫ್ಯಾಮ್ಲಿಗೆ ಅಟ್ಯಾಚ್ ಆದರೆ ಹೆಂಗಿರುತ್ತೆ ನಾಯಿ ಅಂತ ಹೇಳ್ಬಿಟ್ಟು ಪ್ರೀತಿ ವಿಶ್ವಾಸ ತೋರಿಸಿದೆ ಅಷ್ಟೇ. ಸರ್ ಇಲ್ಲ, ಆ್ಯಕ್ಚುಲಿ ನಾನು ಕಿಕ್ ಬಾಕ್ಸಿಂಗಲ್ಲಿ ಪೀಕಲ್ಲಿ ಇದ್ದೆ. ನಾನು ಒಂದು ಟೈಮಲ್ಲಿ 2019 ನಾನು ವರ್ಲ್ಡ್ ಕಪ್ ಮೆಡಲ್ ವಿನ್ನರ್. ಅಲ್ಲಿ ನಾನು ಏನು ಸಾಧಿಸ್ಬೇಕು ಅದೇ ಎಂಡ್, ಅಲ್ಲಿ ಮಾಡಿ ಸಾಧಿಸ್ಬಿಟ್ಟಿದ್ದೆ. ನನಗಿನ್ನು ಪ್ರೊಫೆಷನಲ್ ಕಂಟಿನ್ಯೂ ಆಗೋಣ ಏನು ನೆಸೆಸರಿ ಇಲ್ಲ, ಬೇರೆ ಏನಾದರೂ ಮಾಡಬೇಕಿತ್ತು. ಸೊ ಅಫ್ಕೋರ್ಸ್ ಸಿನಿಮಾ ಟ್ರೈ ಮಾಡೋಣ ಅಂತ ಬಂದೆ. ಸರ್ ಖಂಡಿತ ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ, ಹಳಬ್ರನ್ನ ಯಾರನ್ನೂ ಹಾಕೊಳ್ಳಲ್ಲ. ಹೊಸಬ್ರು ಯಾರಾದರೂ ಚೆನ್ನಾಗಿ ಒಳ್ಳೆ ಫೈಟರ್ ಇದ್ದಾರೆ ನಾನು ತೋರಿಸಿ ಹೊಸಬ್ರನ್ನೇ ಹಾಕೊಳ್ತೀನಿ, ನನಗೆ ಲಾಸ್ ಆದರೂ ಚಿಂತೆ ಇಲ್ಲ. ಕನ್ನಡ ಸಿನಿಮಾನೇ ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ. ಹಳಬ್ರು ವರ್ತಿಲ್ಲ, ಆನೆಸ್ಟ್ ನಾನು ಯಾರಿಗೂ ಬೈತಿಲ್ಲ, ಯಾವ ಹೀರೋಗೆ ಏನು ಮಾತಾಡ್ತಿಲ್ಲ. ರೀಸನ್ ಏನಂದರೆ ಸರ್, ನಾಯಿ ಥರ ಮನೆ ಬಾಗಿಲು ನಾನು ಹಾಕ್ಬಿಟ್ಟಿದ್ದೀನಿ ಎಲ್ಲ ದೊಡ್ಡ ಹೀರೋಗಳಿಗೆ. ಒಂದು ಟ್ರೈಲರ್ ಲಾಂಚ್ ಮಾಡಿಕೊಡಿ ಅಂತ. ಸರ್ ಯಾವನಿಗೆ ಬೇಕು ಸರ್ ಇದು ಸಿನಿಮಾ ಮಾಡಿದ್ದೀವಿ. ನೀವೇ ಯೋಚನೆ ಮಾಡಿ, ಯಾರಿಗಾದ್ರೂ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಸೆಲೆಬ್ರಿಟಿ ಯಾರೋ, ನಾನು ಯಾರನ್ನ ಹೆಸರು ಇಟ್ಟು ಇದು ಮಾಡ್ತಿಲ್ಲ, ಯಾವ ಅಭಿಮಾನಿಗಳು ಆಮೇಲೆ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಜಸ್ಟ್ ಸಿಂಪಲ್ಲಾಗಿ ಮೈಕ್ ಕೊಟ್ಟರೆ ಮಾತಾಡಿದ್ರೆ ಕನ್ನಡ ಬಗ್ಗೆ ಇಷ್ಟು ಉದ್ದ ಪಾಠ ಮಾಡ್ತಾರೆ. ಈ ಕನ್ನಡ ಸಿನಿಮಾ, ಕನ್ನಡ ಬೆಳಿಬೇಕು, ಕನ್ನಡ ಹಿಂಗೆ, ಕನ್ನಡನ ಯಾರು ನೋಡಲ್ಲ, ಕನ್ನಡ ಸಿನಿಮಾ ನೋಡಲ್ಲ, ಕನ್ನಡಕ್ಕೆ ಸಪೋರ್ಟ್ ಮಾಡಿ, ಕನ್ನಡ ಬೆಳೀಲಿ ಅಂತ. ಕರೆಕ್ಟ್ ಅಲ್ವ ಸರ್? ಅದೇ ಕನ್ನಡ ಸಿನಿಮಾ ಮಾಡಿದ್ದೀನಪ್ಪ, ಬಂದರು ಸಪೋರ್ಟ್ ಮಾಡ್ರಪ್ಪ ಅಂತ ಹೇಳಿದ್ರೆ ಯಾರೂ ಬರಲ್ವಲ್ಲ ಸರ್, ಯಾರು ಬರಲ್ಲ. ಅವ್ರೇನು ಅಂದರೆ ನಾನು ನೋಡಿರೋ ಪ್ರಕಾರ, ನಾನು ಹೊಸಬ ಇಂಡಸ್ಟ್ರಿಗೆ, ನಾನು ನೋಡಿರೋ ಪ್ರಕಾರ ಯಾವ ಹೀರೋ ಹೇಳಿ ಸರ್ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ದಾರೆ? ನೀವು ನನಗೆ ಹೇಳಿ ಸರ್. ಒಬ್ಬರು ಸಪೋರ್ಟ್ ಮಾಡಿದ್ದಾರೆ ಯಾರಾದರೂ? ಮಾಡಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಬೆನಿಫಿಟ್ ಇದ್ದರೆ ಮಾತ್ರ ಬಂದು ಮಾಡ್ತಾರೆ. ಅವರವರೇ ಏನಾದರೂ ಒಂದು ಪ್ರಾಫಿಟ್ ಇರಬೇಕು ಅವ್ರಿಗೆ, ಅವಾಗಲೇ ಬರ್ತಾರೆ. ಇಲ್ಲಾಂದರೆ ಮೈಕಲ್ಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಒಂದು ಕಡೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಹಂಗಾಗ್ಬೇಕಪ್ಪ ಅಂತಾರೆ. ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ನಾವು ನಮಗೆ ರಾಣ ನಾಯಿನೇ ಬಾಸ್, ನಾಯಿನೇ ಇಟ್ಕೊಂಡೇ ನಾವು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಏನಂದರೆ ಲೂಸ್ ಮಾದ ಯೋಗಿ ಅವರು ನಮಗೆ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ. ಇದಕ್ಕೆ ಮುಹೂರ್ತಕ್ಕೆಲ್ಲ ಬಂದಿದ್ದರು. ನಾವು ಅದಲ್ಲದೆ ಉಮಾಪತಿ ಶ್ರೀನಿವಾಸ್ ಗೌಡ ಅಣ್ಣ ಅವರು ಕೂಡ ನಮ್ಮ ಬ್ಯಾಕ್ಗ್ರೌಂಡೇ. ಅವ್ರು ಯಾವಾಗ ಕರೆದ್ರು ನಮಗೆ ಇಲ್ಲ ಅಂತ ಹೇಳಿಲ್ಲ, ಬಂದಿದ್ದಾರೆ. ಇವರಿಬ್ಬರೇ ಆಗ್ಬಿಟ್ರೆ ಬೇರೆ ನಾನು ಹೇಳ್ತೀನಿ ನೋಡಿ, ಎಲ್ಲ ಸ್ವಾರ್ಥಿಗಳು ಸರ್. ಅವ್ರು ನೋಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ, ಬೇರೆ ಯಾರಿಗೆ ಸಪೋರ್ಟ್ ಮಾಡಲ್ಲ. ಕೇಳಿದ್ರೆ ಯಾಕೆ ಮಾಡಬೇಕು ಅಂತಾರೆ.
ಯಾಕೆ ಮಾಡಬೇಕು ಅಂತಾರ. ಇಲ್ಲ ಇನ್ನೊಂದು ವರ್ಷನಲ್ಲಿ ನೋಡಿದ್ರೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಬೆಳೆಸ್ರಪ್ಪ, ಇನ್ನೊಂದು ವರ್ಷ ಹಿಂಗೆ ಸ್ಟ್ರೈಟಾಗಿ ಹೋದ್ರೆ ಅದೇ ಕನ್ನಡ ಸಿನಿಮಾ ಮಾಡಿನಂದ್ರೆ ಯಾವನು ಬರೋಲ್ಲ ಸರ್, ಯಾರು ಹೆಲ್ಪ್ ಮಾಡೋಕ್ಕೆ ಬರೋಲ್ಲ. ವಿಜಯ್ ಅಂತ, ವಿಜಯ್ ಸಿನಿಮಾಸ್ ಡಿಸ್ಟ್ರಿಬ್ಯೂಷನ್ ಒಂದು 60-65 ಥಿಯೇಟರ್ ಇರ್ಬೋದಾ ಸರ್? 60-65 ಸರ್ ಬಂದಿದ್ದಾರೆ, ವಿಜಯ್ ಅವರಿದ್ದಾರೆ ಸರ್. ಬನ್ನಿ ವಿಜಯ್ ಸರ್, ಸ್ಟೇಜ್ ಮೇಲೆ ಬನ್ನಿ. ಅಳುಬುರ ಯಾವುದೇ ಕಾರಣಕ್ಕೂ ನನಗೆ ಲಾಸ್ ಆದರೂ ಚಿಂತಿಲ್ಲ, ನಾನು ಅಳುಬುರನ್ನ ಹಾಕೊಂಡು ಮಾಡಲ್ಲ. ಯಾಕಂದರೆ ಅಳುಬುರು ನಮ್ಮ ಮನೆಗೆ ಹೋಗಿ ನಮಗೆ ಸಿನಿಮಾ ಹಿಂಗೆ ಮಾಡಿದ್ವಿ ಬನ್ನಿರಿ ನಮ್ಗೆ ಚೂರು ಹೆಲ್ಪ್ ಮಾಡಿ ಅಂದರೆ ಯಾರು ಬಂದಿಲ್ಲ. ಸೊ ಅವ್ರು ನೆಸಸರಿ ನನಗಿಲ್ಲ. ನಾವು ಯಾವುದೇ ಸಿನಿಮಾ ಮಾಡೋದು ಹೊಸಬರನ್ನ ಹಾಕೊಂಡೆ ಸಿನಿಮಾ ಮಾಡೋದು, ಕನ್ನಡನೇ ಬಳಸೋದು, ಕನ್ನಡ ಸಿನಿಮಾ ಮಾತ್ರ ಮಾಡೋದು. ಕೇಳಿಸ್ಲಿಲ್ಲ ಸರ್. ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ಜೊತೆಗೆ ಅಡ್ವೊಕೇಟು. ರಿಯಲ್ ಎಸ್ಟೇಟ್ ಮಾಡ್ತೀನಿ, ನನ್ನ ಜಿಮ್ಗಳಿದ್ದಾವೆ. ನಾನು ಫುಲ್ ಟೈಮ್ ರಿಯಲ್ ಎಸ್ಟೇಟ್ ಮಾಡ್ತೀನಿ. ಹೌದು ಸರ್, ಫುಲ್ ಟೈಮ್ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಜೊತೆಗೆ ಜಿಮ್ಗಳೆಲ್ಲ ಇದ್ದಾವೆ. ರಿಯಲ್ ಎಸ್ಟೇಟ್ ನನ್ನ ಬಿಸ್ನೆಸ್ ಸರ್. ಬೆಂಗಳೂರು ಬೊಮ್ಮನಹಳ್ಳಿ ನಮ್ಮ ಮನೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ನನ್ನ ಸ್ನೇಹಿತರಿಗೂ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದಿದ್ದೀವಿ, ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾ ಟೀಸರ್ ಲಾಂಚಿಂಗು. ಆ್ಯಂಡ್ ಪರ್ಸ್ನಲಾಗಿ ನನ್ನ ಕೆಲವು ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಮಾಡೋದಕ್ಕೆ. ಸೊ ಯಾವ ಮೋಹನ ಮುರಳಿ ಕರೆಯಿತು ನನ್ನ ಮೊದಲನೇ ಚಿತ್ರ. ಸೊ ಮೇಡಮ್ ಹೇಳಿದಾಗೆ ಏನಕ್ಕೆ ಬರಬೇಕು ಅಂದರೆ, ಅಫ್ಕೋರ್ಸ್ ದೇರ್ ಇಸ್ ಅ ಬ್ಯೂಟಿಫುಲ್ ಎಮೋಷನ್ ಬಿಟ್ವೀನ್ ಅ ಡಾಗ್ ಆ್ಯಂಡ್ ಅ ಗರ್ಲ್ ಆ್ಯಂಡ್ ಅ ಫ್ಯಾಮಿಲಿ. ಸೊ ಯಾರೆಲ್ಲ ಪೆಟ್ ಲವರ್ಸು, ಎಮೋಷ್ನಲ್ ಜಾನರ್ ಅಥವಾ ಒಂದು ಡ್ರಾಮಾ ಜಾನರ್, ಸಸ್ಪೆನ್ಸ್ ಜಾನರ್ನ ಎಂಜಾಯ್ ಮಾಡೋಂಥ ಆಡಿಯನ್ಸ್ಗೆ ಅವರು ಎಕ್ಸ್ಪೆಕ್ಟ್ ಮಾಡೋಂಥ ಎಲ್ಲ ಎಮೋಷನ್ಸು, ಫ್ಯಾಮಿಲಿ ವ್ಯಾಲ್ಯೂಸು ಆ್ಯಂಡ್ ಡಾಗ್ ಮೇನ್ಲಿ ಪೆಟ್ ಲವರ್ಸ್ಗೆ ಇರ್ತಾ ಇರೋದು. ಸೊ ಆ ಥರದ್ದು ಒಂದಷ್ಟು ಅಂಶಗಳು ಸಿನಿಮಾನಲ್ಲಿದೆ. ಒಬ್ಬರು ಡಾಕ್ಟ್ರು ಆ್ಯಕ್ಚುಲಿ ಅವ್ರ ಮಗಳು ಪ್ಯಾರಲೈಸ್ಡು. ಸೊ ಅವರು ಒಂದು ನಾಯಿನ ಸಾಕಿದ್ರು. ಸೊ ಆ ಹುಡುಗಿಯಲ್ಲಿ ಆದಂಥ ಚೇಂಜಸ್ ನಾಯಿ ಬಂದಮೇಲೆ ಆ ಒಂದು ಬೇಸ್ನ ಬಿಟ್ಕೊಂಡು ಸ್ಟೋರಿ ಮಾಡಿದ್ರು. ಆ ಕತೆ ನಾನೇ ಬರೆದಿದ್ದು. ಜಸ್ಟ್ ಅದೊಂದು ಹ್ಯಾಂಡಿಕ್ಯಾಪ್ ಹುಡುಗಿದು ಒಂದು ಡಾಗ್ದು ಕನೆಕ್ಷನ್ ನೋಡಿದೆ. ಸೊ ಡೈಲಿ ಗ್ರೌಂಡಲ್ಲಿ ಆಟ ಆಡೋಕೆ ಕರ್ಕೊಂಬರೋದು. ಸೊ ಅದು ಇಷ್ಟ ಆಯಿತು ನನಗೆ. ಒಂದು ಫಿಸಿಕಲಿ ಕಾಲಿಲ್ಲದೆ ಒಂದು ಹುಡುಗಿಗೂ ನಾಯಿಗೂ ಆ ಒಂದು ಪಾಯಿಂಟ್ ಇಷ್ಟ ಆಗಿ ಅದ್ರ ಮೇಲೆ ಕತೆ ಆಯಿತು. ಡಾಗ್ ಆಲ್ಮೋಸ್ಟ್ ಸರ್ ಅಂದರೆ ಈಗ ಯೂಶಲಿ ಅದು ಆ ಒಂದು ಬಾಂಡಿಂಗ್ ಏನಿರುತ್ತೆ ಯಾವಾಗಲೂ ಫ್ಯಾಮಿಲಿಗೆ ಅದೊಂಥರ ಪ್ರೊಟೆಕ್ಟರ್ ಥರ ಇದೆ. ಆ್ಯಂಡ್ ಅದಕ್ಕೂ ಒಂದು ಮನಸ್ಸಿದೆ ಅನ್ನೋದು ತೋರಿಸೋ ಪ್ರಯತ್ನ ಪಟ್ಟಿದ್ದೀನಿ ಸರ್. ಯಾವುದೋ ಒಂದು ಸಿಚುವೇಷನಲ್ಲಿ ಅದು ಸಾರಿ ಕೇಳಬೇಕು ಯಾರನ್ನೋ, ಅದು ಯಾವ ರೀತಿ ಕೇಳಿಸುತ್ತೆ ಅನ್ನೋದು ವಿಷಯಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಅದು ಡಾಗ್ಗೂ ಅದು ಸಾರಿ ಕೇಳಬೇಕು, ಅದಕ್ಕೆ ಬಾಯಿಲ್ಲ. ಸೊ ಥ್ರೂ ಇಟ್ಸ್ ಆ್ಯಕ್ಷನ್ಸ್ ವಿತ್ ದ ಸಪೋರ್ಟ್ ಆಫ್ ದ ಡಾಗ್ಸ್ ಫೇವ್ರೆಟ್ ಪ್ರಕೃತಿ ಕೈಯಿಂದ ಯಾವ ರೀತಿ ಸಾರಿ ಹೇಳುತ್ತೆ, ಈ ರೀತಿ ಒಂದಷ್ಟು ಅಂಶಗಳಿದೆ ಸಿನಿಮಾದಲ್ಲಿ. ಆ್ಯಂಡ್ ಆಲ್ವೇಸ್ ಇಡೀ ಸಿನಿಮಾನಲ್ಲಿ ಆ್ಯಕ್ಚುಲಿ ಪಾಯಿಂಟ್ ಹೆಂಗೆ ಅಂದರೆ, ಇಡೀ ಸಿನಿಮಾನಲ್ಲಿ ನಾಯಿಗೆ ಆಸೆ ಇರುತ್ತೆ ಅವ್ರು ಎತ್ತು ಓಡಾಡಬೇಕು ಅಂತ. ಸೊ ಈ ಒಂದು ಪಾಯಿಂಟು ಇದೆ ಸರ್. ಮ್ಯೂಸಿಕ್ ಡೈರೆಕ್ಟರ್ ಅನಿಲ್ CJ ಅಂತ. ಈ ಹಿಂದೆ ಅವರು ಕಡಲ ತೀರದ ಭಾರ್ಗವ ಆ್ಯಂಡ್ ಸೌತ್ ಇಂಡಿಯನ್ ಹೀರೋ ಅಂತ ಮಾಡಿದರು. ಕೀರ್ತನ್ ಪೂಜಾರಿ ನಮ್ಮ DOP ಸರ್. ವಿಜಯಾನಂದ, ಒಂದು ಕತೆ ಹೇಳ, ರೀಸೆಂಟ್ ಕೆರೆಪೇಟೆ ಮಾಡಿದ್ರು, ಧರಣಿ ಮಂಡಳ. ಸರ್ ಅಫ್ಕೋರ್ಸ್ ಇದು ಮ್ಯೂಸಿಕಲ್ ಜರ್ನಿನೇ ಸರ್. 3 ಸಾಂಗ್ ಇದೆ ನಮ್ಮ ಸಿನಿಮಾನಲ್ಲಿ. ಆ್ಯಂಡ್ ಟೋಟಲಾಗಿ ನಾನು ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಥೀಮ್ ವೈಸ್ ಅಂತ ಮ್ಯೂಸಿಕ್ ಮಾಡಿಸಿ, ಸೊ ಇಡೀ ಸಿನಿಮಾನ ಒಂದು ಥೀಮ್ ಟ್ರೈಲರಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಒಂದು 2-3 ಟ್ಯೂನ್ ರಿಪೀಟೆಡ್ ಆಗಿ ಬರುತ್ತೆ. ಸೊ ಇಡೀ ಸಿನಿಮಾ ಒಂದು ಮ್ಯೂಸಿಕಲ್ ಜರ್ನಿಯಾಗಿ ಹೋಗ್ಬೇಕು ಅಂತ. ಹಾಂ, ಟೈಟಲ್ ಕೂಡ ಟೈಟಲ್ ಸಾಂಗ್ ಇದೆ ಸರ್. ಯಾವ ನೋಡಿ ಕರೀತು ಅನ್ನೋ ಟೈಟಲ್ ಸಾಂಗು ಇದೆ. ಸೊ ಥ್ರೂಔಟ್ ಸಿನಿಮಾ ನಿಮಗೆ ಮ್ಯೂಸಿಕಲ್ಲಿ ಕೂಡ ರಿಪೀಟೆಡ್ಲಿ ಹೋಗ್ತಾ ಇದೆ ಸರ್. ಇಲ್ಲ ಸರ್, ಲಿರಿಕ್ಸ್ ಕಂಪ್ಲೀಟ್ಲಿ ಬೇರೆ. ಬರೀ ಆ ಲೈನ್ ಮಾತ್ರ ತೊಗೊಂಡಿದ್ದೀನಿ. ಅಂತ ಗೋಪಾಲ್ ಕೃಷ್ಣ ಅಡಿಗರು ಸರ್ ತೊಗೊಂಡಿದ್ವಿ. ಬಟ್ ಫಸ್ಟ್ ಲೈನ್ ಮಾತ್ರ ಕುಕ್ ಲೈನ್ ಥರ ಬಿಟ್ಟರೆ ಲಿರಿಕ್ಸ್ ಎಲ್ಲ ನಾಗೇಂದ್ರ ಪ್ರಸಾದ್ ಸರ್ ಬರ್ತಿದ್ರು. ಸೊ 3 ಸಾಂಗ್ನು ಎಲ್ಲ ಅವರೇ ಬರ್ತಿದ್ರು ಸರ್. ಇನ್ನೊಂದು ಸತ್ಯಪ್ರಕಾಶ್ ಅಂತ, ಅವರು ಚೆನ್ನೈ ದೇಸಿ. ಅನುರಾಧ ಭಟ್ ಮೇಡಮ್ ಒಂದು ಹಾಡು ಸರ್. ಹೌದು ಸರ್, ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಮೋಷನ್ಸ್ ಎಲ್ಲ ಆ ರೀತಿಯೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಚಿಲ್ಡ್ರನ್ ಅಂದರೆ ಮಕ್ಕಳನ್ನ ಕರ್ಕೊಂಡ್ಬಂದು ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ ಇದು. ತುಂಬ ಪೆಟ್ ಲವರ್ಸ್ ತುಂಬ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ಒಂದು ಧ್ವನಿ ಕಣ್ಣೀರು ಹಾಕ್ಬಿಟ್ಟು ಹೋಗ್ತಾರೆ ಅನ್ನೋದು ನನ್ನ ಒಂದು
ಥಿಯೇಟ್ರಲ್ಲಿ ನಾಯಿನ ಒಳಗೆ ಬಿಡಲ್ಲ ಅಂತ. ಹಾಂ ಹೌದು ಸರ್, ಬಿಡೋದು ಗೊತ್ತಿಲ್ಲ ನನಗೆ. ಚಾರ್ಲಿ ಪ್ರಮೋಷನ್ಸ್ಲೆಲ್ಲ ಕರ್ಕೊಂಡು ಹೋಗಿದ್ದು. ಒಂದೋ ಎರಡೋ ನಾಯಿ ಬಿಡುವುದು, ಎಲ್ಲ ನಾಯಿ ಹೊಡ್ಬಿಡಕ್ಕಾಗಲ್ಲ. ನಿಮ್ಮ ಊರಿನ ಜಾಗ ಇಟ್ಬಿಡ್ಬೋದು. ನಿಮ್ಮ ರಾಣನ ಒಂದೊಂದು ಈಗಿರೋದು ಒಬ್ಬನೇ ಸರ್, ನಮಗೆ ಅವನೇ ಕೇಂದ್ರ ಬಿಂದು ನಮ್ಮ ಸಿನಿಮಾಗೆ. ಈಸ್ ದ ಫೇಸ್ ಆಫ್ ಅಸ್. ಅದೆಷ್ಟು ಭಾವನೆ, ಅದೆಷ್ಟು ಫೀಲ್ ಕೊಡುತ್ತೆ, ಆ ಥರ ಒಂದು ಜರ್ನಿ ನನ್ನ ಸಿನಿಮಾ. ಸರ್, ನಾನು ಒಂದು ಹ್ಯಾಂಡಿಕ್ಯಾಪ್ ನೋಡು ಅವಳಿಗೆ ತಂದೆಯಾಗಿ ಅವಳನ್ನ ಹೆಂಗೆ ನಾನು ನೋಡ್ಕೊತೀವಿ, ಅವಳು ಯಾವತ್ತೂ ಏನು ಕೊರತೆ ಬರದೇ ಥರ ಫೀಲ್ ಆಗದಿರೋ ಥರ ನೋಡ್ಕೊಂತ ಅವ್ರ ಜವಾಬ್ದಾರಿಯುತ ತಂದೆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಸರ್. ನಾನು ಇದು 2ನೇ ಸಿನಿಮಾ ಆರ್ಟಿಸ್ಟ್. ಥ್ಯಾಂಕ್ ಯು ಸರ್. ನಾಯಿ ಬಂದಮೇಲೆ ನಾನು ಹೆಂಗೆ ಚೇಂಜ್ ಆಗಿದ್ದೆ ಅನ್ನೋ ಈ ಮೂವಿ ಇದೆ. ಏನು ಓದ್ತಿದ್ದೀರಾ? 7th ಇಲ್ಲ, ನನಗೂ ಆಸೆ ಇತ್ತು. ನಮ್ಮ ಅಪ್ಪನೂ ಹೇಳಿದ್ರು ಮಾಡು. ನನಗೂ ಖುಷಿ ಇತ್ತು, ನಂಗೆ ಚಾನ್ಸ್ ಸಿಕ್ಕಿತ್ತು ಅಂತ. ನಿಮ್ಮ ಅಪ್ಪ ಮಾಡಿದ್ನ 2 ಪಿಕ್ಚರ್ ಮಾಡ್ತಾರೆ, ಅದರಲ್ಲೂ ಆಕ್ಟ್ ಮಾಡಿದ್ದಾರೆ. ಮಾಡಿದ್ದೀನಿ. ನಾನು ಕಿಕ್ ಬಾಕ್ಸಿಂಗ್ ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಬಿಟ್ಟಿದ್ದೆ, ಬಟ್ ಮೂವಿನ ನಾನು ಸ್ಟಾರ್ಟ್ ಮಾಡಿದ್ದೆ ಈಗ. ಸೊ ಮೂವಿ ಮೇಲೆ more ಫೋಕಸ್ ಮಾಡಿ. ಒಂದು ನೇಪಾಳಲ್ಲಿ ಮಾಡಿದ್ದೆ, ಇನ್ನೊಂದು ಏಷ್ಯನ್ ಗೋಲ್ಡ್ BJJ. ಮೂವಿ ನೋಡೋಕ್ಕಂತಾನೆ ಇವತ್ತು ಬರಬೇಕಿತ್ತು, ಗೊತ್ತಾಗಲಿಲ್ಲ. ಅವ್ರು ಕಿಕ್ ಬಾಕ್ಸಿಂಗ್ ಅವ್ರು ತುಂಬ ಸ್ಟ್ರಾಂಗ್. ಕೇಳಿಸ್ತಿಲ್ಲ ಅಂತ. ಬಿಡದೆ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡಲ್ಲ. ಒಂದೊಂದ್ಸರಿ ಟಫ್ ಗರ್ಲ್. ಪ್ರತಿಯೊಬ್ಬ ಹೆಣ್ಮಕ್ಳು ಹೀಗೆ ಇರಬೇಕು ಅಲ್ವಾ? ಎಸ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಈಗ ಹೌದು ಗುರು. ಸೊ ಎಸ್, ನಮ್ಮ ಸಿನಿಮಾಗೆ ಈಗ ಸ್ಟ್ರಾಂಗೆಸ್ಟ್ ಆಗಿ ನಿಂತಿರೋ ಯಾವ ಮೋಹನ ನೋಡಿ ಕರೀತು ಇದೆ 27th ರಿಲೀಸ್ ಆಗ್ತಾಯಿದೆ. ಆಲ್ಮೋಸ್ಟ್ ಒಂದು 50 to 60 ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಗಿದ್ದಾರೆ ಸರ್, ಕರೆಕ್ಟಾಗಿ ಮಾಡ್ತೀವಲ್ಲ ಸರ್. ಹೌದೌದು ಸರ್. ಇವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಸರ್ ಬಗ್ಗೆ ಗೊತ್ತು. ಅವರು ಹೆವಿ ಟೈಮ್ ಬಾಕ್ಸ್ ಇದೆ. ತಂದೆ ಮಗಳು ಇಬ್ಬರು ಇದ್ದಾರೆ. ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು. ಇಲ್ಲ ಸರ್, ನಾನು ಆ್ಯಕ್ಚುಲಿ ಬೇಗ ಬಿಟ್ಟೆ, ಸ್ವಲ್ಪ ಸಾರಿ, ಕ್ಷಮೆ. ಸರ್ ಇದೇ ಫಸ್ಟ್ ಟೈಮ್ ಸರ್ ಲೇಟ್. ನೋಡಿದ್ರೆ ತುಂಬಾ ಬೇಜಾರು ಮಾಡ್ಕೊಂಡ್ರೆ ಬರಲಿಲ್ಲ ಸಾರಿ, ಇಲ್ಲ ಆ್ಯಕ್ಚುಲಿ ಸಾರಿ ಕೇಳಿದೆ. ಈಗ ಸರ್ ಯಾರಿಲ್ಲ ಅಂದ್ರು ನಾನು 100% ಇದ್ದೀನಿ ಸರ್ ಇದುವರೆಗೂ. ಇವತ್ತೇ ಫಸ್ಟ್ ಲೇಟ್ ಆಗಿದೆ ಆ್ಯಕ್ಚುಲಿ. ಟ್ರೈಲರ್ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ, ಇವಾಗಷ್ಟೇ, ನಾಳೆ ಲೇಟು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀವಿ. ನನ್ನದು ಬಂದು ನನ್ನ ಒಂದು ಹ್ಯಾಂಡಿಕ್ಯಾಪ್ ಮಗುವಿನ ಒಂದು ತಾಯಿ ಪಾತ್ರದಲ್ಲಿ ನಾನು ಕಾಣಿಸ್ಕೋತೀನಿ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಇದೇ 27ಕ್ಕೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರ ಆಶೀರ್ವಾದ ನಮ್ಗೆ ಇರ್ಬೇಕು. ಆ್ಯಕ್ಚುಲಿ ಮೀಡಿಯಾದವ್ರು ನೀವಿದ್ರೇ ನಮಗೆ ಬೇರೆ ಕಡೆ ರೀಚ್ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸರಿ ಸಾರಿ. ತುಂಬ ಇಂಪಾರ್ಟೆಂಟ್ ಆಗಿದೆ ಆ್ಯಕ್ಚುಲಿ. ನಾನಿದು ಫಸ್ಟ್ ಟೈಮ್ ನಾನು ಒಂದು ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಬೇರೆ ಇದರಲ್ಲೆಲ್ಲ ನೆಗೆಟಿವ್ಸ್ ನೋಡಿರ್ತೀರ ನೀವು, ಬೇರೆ ಕ್ಲಾತ್ ಆಗಿರ್ಬೋದು 1990s ಎಲ್ಲ. ಸೊ ನಾನು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಇದು ನಂದು ಆ್ಯಕ್ಚುಲಿ ಡೆಬ್ಯೂ ಹೇಳಬೇಕು ಅಂದರೆ ಅದು ರಿಲೀಸ್ ಆಯಿತು ಸ್ವಲ್ಪ. ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿದೆ. ಒಂದು ನನ್ನ ಡ್ಯೂಪ್ಲಿಕೇಟ್ ಡಾಕ್ಟರ್ ಇದ್ದಾರೆ ಇಲ್ಲಿ,
ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಗೆ ಶೂಟ್ ಆರಾಮಾಗಿ ಜಾಲಿ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು ಅಷ್ಟೇ. ಥ್ಯಾಂಕ್ ಯು ಎಲ್ಲ ಮಾಧ್ಯಮ. ಎಸ್ಪೆಷಲಿ ಸುಧೀರ್ ವೆಂಕಟೇಶಣ್ಣ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮ್ಮ ಸಿನಿಮಾಗೆ ತುಂಬ ವರ್ಕ್ ಮಾಡಿದ್ದೀರಾ. ಯಾರ್ಯಾರು ವರ್ಕ್ ಮಾಡಿದಿರಿ ಎಲ್ರಿಗೂ ಥ್ಯಾಂಕ್ ಯು. ಎಸ್ಪೆಷಲಿ ನಮ್ಮ ವಿಜಯ್ ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಕೋಆರ್ಡಿನೇಟ್ ಮಾಡಿದ್ದೀರಾ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನೆಕ್ಸ್ಟ್ ಮಂತ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಪ್ರೆಸ್ ಮೀಟಲ್ಲಿ. ಥ್ಯಾಂಕ್ ಯು ಸೊ ಮಚ್. ಬಹಳ ಕಷ್ಟಪಟ್ಟು ಈ ಮಟ್ಟಕ್ಕೆ